ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೀವು ಕಾಣೋ ಕನಸು ನನಸಾಗಲಿ ಅಂತ ಕೇಳ್ಕೊಳ್ತಾ ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೊಂದು ಹೊಸ ವರ್ಷ ಹೇಗಿದೆ ದಿನ ಅಂದರೆ ಚೆನ್ನಾಗಿದೆ. ಲಾಸ್ಟ್ ಇಯರ್ ನಾನು MG ರೋಡಲ್ಲಿದ್ದೆ ಹೊಸ ವರ್ಷದಲ್ಲಿ. ಸೊ ಇವತ್ತು ನಾನು ನಮ್ಮ ಮನೇಲಿ ಮಾಡ್ತಾಯಿದ್ದೀನಿ ಸೆಲೆಬ್ರೇಷನ್ನ. ಆಲ್ರೆಡಿ ಸೆಲೆಬ್ರೇಷನ್ ಆಯಿತು, ನೈಟಲ್ಲೇ ಕೇಕ್ ಕಟ್ ಮಾಡ್ಕೊಂಡು ತಿಂಡಿ ಆಲ್ರೆಡಿ ಮಲ್ಕೊಂಡು ಮಾರ್ನಿಂಗ್ ಎತ್ತಿ ಪೂಜೆ ಎಲ್ಲ ಆಗಿ ತಿಂಡಿನೂ ಸಹ ಆಯಿತು. ಆಗಾದಮೇಲೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ನೋಡ್ಕೊಬರೋಣ. ಸೊ ನಾನು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಬನ್ನಿ, ಇವತ್ತು ಸ್ವಲ್ಪ ಅಡಿಕೆ ಎಲ್ಲ ಕುಯ್ಯೋಕ್ಕೆ ಬರ್ತಾ ಇದ್ದಾರೆ, ನೋಡೋಣ. ನಾನಂತೂ ನೋಡಿಲ್ಲ ಯಾವತ್ತೂ ಕುಯ್ಯೋದನ್ನ, ಇವತ್ತಾದರೂ ನೋಡ್ಕೊಂಬರೋಣ. ಇದು ಈಗ ಹೊರಗಡೆ ಇದೆ, ಓಕೆನಾ? ಇಲ್ಲಿ ಲಾಕ್ ಹಾಕಿದ್ದೀನಿ, ಅದು ಹೊರಗಿದೆ ಆಯಿತಾ. ಇದು ಹೊರಗಿದೆ, ಇಲ್ಲಿ ಯಾರಿಲ್ಲ. ಆ್ಯಂಡ್ ಈ ಸೈಡ್ ನಾನಿದ್ದೀನಿ, ಅದು ಗೇಟ್ ತೆಕ್ಕೊಂಡು ಬರುತ್ತೆ. ಬಾ ಮನೆ ಹೇಳಿ. ಅಯ್ಯೋ ಅಯ್ಯೋ, ಗುಡ್ ಬಾಯ್, ಗುಡ್ ಗರ್ಲ್, ಥ್ಯಾಂಕ್ ಯು. ಅಯ್ಯೋ ಥ್ಯಾಂಕ್ ಯು. ಪುಟ್ಟು 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 ಅಂತ ನಾನು ನೋಡಲೇ ಇಲ್ಲಲ್ಲ ಅಂತ. ಹೌದು, ಮತ್ತೆ ಅಡಿಕೆ ಬುಡಕ್ಕೆ ಬರಬೇಕು, ಅಡಿಕೆ ಬುಡಕ್ಕೆ ನೀರು ನೆನಿಬೇಕು. ನೋಡಿದೆ, ಕೆಂಜಿ ನೋಡ್ಕೊಂಡೆ ಹಿಡ್ಕೊಂಡಿದ್ದೀನಿ. ಇನ್ನು ಅಡಿಕೆಕಾಯಿ ಬಿದ್ದಿದ್ದನ್ನ ನಾವು ಆಳ್ಕೊ ಬಂದಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಬಿದ್ದಿದ್ವಲ್ಲ, ಅಲ್ಲೇ ಬಿದ್ದು ಎಷ್ಟೊಂದು ಅಡಿಕೆ ಗಿಡಗಳು ಬಂದಿದೆ ಗೊತ್ತಾ. ತುಂಬ ಒಂದು 20 ಬಂದಿದೆ ಅಂದ್ಕೊತೀನಿ. ಗೊತ್ತು ತಗ, ನಾನು ಫೋಟೋದ ನೋಡಿದೆ. ಹಿಂಗೆ ಯಾಕೆ ಅಣ್ಣ ಕೆಲಸಿಲ್ಲ ಬರ್ರಿ. ಯಾಕಡೆ ಎಲ್ಲಾರು ಕಾಣುತ್ತಾ ಈ ಕಡೆ ಆದ್ರೆ ರೋಡ್ ಸೈಡ್ ಅಲ್ಲ ಮುಂದಕ್ಕೆ ಇಟ್ಬಾ ಮಂಗ್ರಿಯ. ಅದೇ ಬರೀ ಇಟ್ಕೊಬರ್ಬ, ಆ ಕಡೆಯಿಂದ ಬರ್ತಾ ಮಂಕ್ರಿ ಇಟ್ಟು ಬರಬೇಕು. ಸರಿಗಿದೆ ಮಾತ್ರ. ಟಾರ್ಪಲ್ಗೆಲ್ಲ ಹತ್ತಿದ್ದೇವೆ, ಸರಿಯಾಗಿದೆ. ಅಡಿಕೆ ಮನೆಗೆ ಮಾಡ್ಸಲ್ವಾ?
ಸ್ವಲ್ಪ ಲಾಸ್ಟಿ ಮಾಡ್ತೀನಿ. ನಮಗೊಂದು ಕೆ ಜಿ ಕೊಡ್ರಿ ಅಂತ ಪ್ಯಾಕೆಟ್. ಬಾಗನ ಹಾಂ ಹಾಂ ನಮಗೆ ಹೋದ ವರ್ಷನೂ ಇರಲಿಲ್ವಲ್ಲ ಅದಕ್ಕೆ ಅಕ್ಕೆಣಕ್ಕೆ ತಂದು ಕೊಡ್ತಾರೆ. ಹಂಗಾರೆ ಹ್ಞೂ ಚಾಪೆ ಉಳಿಸೋಲ್ಲ ಉಳಿತಾರಲ್ಲ ಹ್ಞೂ ಹ್ಞೂ 1 ಕೆ ಜಿ ಆದ್ರೆ ಸಾಕು ಆಗ್ತವೆ. ಅಡಿಕೆ ಒಯ್ಯಕ್ಕೆ ನೀವು ಅಂದ್ರೆ ನಾನು ಇಷ್ಟು ಒಯ್ಯೋದು ಎಲ್ಲಿ ಇಷ್ಟು ಇದು ಮಾಡ್ಕೊಳಕ್ಕೆ ಒಯ್ಯಕ್ಕೆ ಅಂದ್ರಿ ಒಂದು ಈಸಕ್ಕೆ ಎಲ್ಲ ಪುಡಿ ಪೌಡ್ರ್ ತರಬೇಕು ಹಾಕ್ಬೇಕು ಅವಕ್ಕೆಲ್ಲವ ಅಯ್ಯೋ ಅಲ್ಲ ಬಣ್ಣ ಬೇಕಾದ್ರೆ ಎಷ್ಟು ಬೇಕು ಕೊಡ್ತೀನಿ. ಕೊಡ್ತೀನಿ ತಗೋ, ಯಾಕೆ ಕೊಟ್ಟೇ ಇಲ್ಲ ಬಾವಾ ಅಂತ ಹೇಳೋನು. ಅವ್ರು ಕೇಳ ಏನು ಮಾತಾಡಕ್ಕೆ ನಾನೇ ಕೇಳ್ಬೇಕಲ್ಲ. ಹಾಂ ಅದಕ್ಕೆ ನಾನು ಈಗ ಜ್ಞಾನ ಮಾಡ್ಕೊಂಡು 1 ಕೆ ಜಿಗೆ ಹೇಳ್ತೀನಿ ತಡಿ ಮಗ ಹಾಕ್ಯಣಕ್ಕೆ. ಹಬ್ಬ ಹುಣ್ಣಿಮೆ ಎಲ್ಲ ಟೈಮಲ್ಲಿ ಕೇಳ್ತಾರ ಅಡಿಕೆ ತೋಟ ಐತಿ ಅಡಿಕೆನೇ ಇಲ್ವಲ್ಲ ಅಂತಾರೆ. ಅಡಿಕೆ ತಗೊಳ್ಳಪ್ಪ ಅಂತಾನೆ ಕೊಡಕ್ಕೆ ಅದೇ ಮುಂಚೆ ಕೇಳಕ್ಕೆ ಇದು ಮಾಡ್ತಾರೆ ನಮ್ಮಲ್ಲಿ. ಅಂತಾರೆ ಉಂಡೆ ಕೊಡ್ತೀವಿ ಬಂದು ಬೇಕಿಲ್ಲ ಕೇಳೋ ಒಂದು ಇಟ್ಕೊಳಕ್ಕೂ ಹೇಳ್ತಾರೆ ನಮ್ಮಲ್ಲಿ. ನಾನು ನೋಡಿದ ನೀನು ಹ್ಞೂ ಫಸ್ಟ್ ಟೈಮ್ ನೋಡಿದ್ದು ಇವತ್ತೇ. ಯಾರೋ ಅಂದ್ಕೊಂಡೆ ಕಣಮ್ಮ, ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ನೋಡಿರ್ಲಿಲ್ಲ ಅವಳು, ಯಾರೋ ಅನ್ಕೊಂಡಿದ್ಲಂತೆ. ಅದಕ್ಕೆ ಅವಳಿಗೆ ಬಿಟ್ಟು ಹೇಳಿದ್ನಲ್ಲ, ಅದಕ್ಕೆ ದೊಡ್ಡಮ್ಮಿದ್ಮೇಲೆ ಏನು ಕಣಮ್ಮ ಅವರ ಇವತ್ತು 2 ಜನ ಕಮ್ಮಿ. ಹಾಳು ಹೇಳಿ ಹಂಗಂಗೆ ಹೂವಾಗಿರೋದು ಬೆಳಗ್ಗೆ ಕಾಣ್ತಿತ್ತು, ಅದೇನು ಅಂತಾನೆ ಕಾಣ್ತಾ ಇಲ್ಲಲ್ಲ ಇದು. ಎಲ್ಲಿ ಆ ಹೂವು ಅವೇ ಹೂಗಳು ಗೊಂಚಲು ಕಾಣ್ತಾ ಇಲ್ಲ, ಕಾಣ್ತೈತೆ, ಅದು ಇನ್ನೂ ಬಿಟ್ಟಿಲ್ಲಲ್ಲ. ಇಲ್ಲ ಇದು ಇಷ್ಟೊಂದು ಹೂ ಗೊಂಚಲ ಐತೆ. ಎಲ್ಲಿ ಈ ಕಡೆ ನೋಡಿ, ಇಲ್ಲಿ ಬಡ್ಡಿಲ್ಲ ಎಷ್ಟು ಹೂ ಗೊಂಚಲ ಐತೆ. ಹ್ಞೂ ಇವು ಇಲ್ಲೇ ಬಡ್ಡೆಲ್ಲ ಆಗವ ನೋಡು. ಇವೇನು ಗೊಂಚಲು, ಯಾವ ಥರ ಹೂವು ಇದೇನು ಕಾಯಿ. ಚೆಂಜಿಗೆ ಅವೇ ದೂರ ಇಡ್ಕ ನೋಡು, ಚೆಂಜಿಗೆ ಹಿಂಗವೆ ಬೆಳೆ ದೂರ ಇಡ್ಕ. ಹ್ಞೂ ಮಗ ಅಲ್ಲೆಲ್ಲ ಒಂದು ಬಿಟ್ಟಿತ್ತಲ್ಲ, ಹಂಗೇನೆ ಬಿಡೋದು. ಎಲ್ಲಿ ಅಲ್ಲಿ ದಪ್ಪನೇ ಲೀಟ್ ದಪ್ಪ ಇತ್ತು ನೋಡಲ್ಲಿ. ಹ್ಞೂ ಒಂದು ಕಾಯಿ ಬಿಟ್ಟಿತ್ತಲ್ಲ ಅಲ್ಲಿ. ಹ್ಞೂ ಅದೊಂದೇ ಒಂದು ಕಾಯಿ ಇತ್ತಲ್ಲ. ಅಲ್ಲ ಇಲ್ಲೊಂದು ಬಿಟ್ಟಿದ್ದು ನೋಡಿಲ್ಲಿ, ಇಲ್ಲಿ ಇಲ್ಲೊಂದು ಇಲ್ಲಿ. ಹಾಂ ಕರೆಕ್ಟ್ ಹಂಗೆ ದಪ್ಪ ಆಗುತ್ತಾ ಅಂತ. ಬಿಳ್ಳಿ ಬಿಟ್ಟಾಗ ಗೊತ್ತಾಗುತ್ತೆ, ಇನ್ನೂ ಬಿಡಬೇಕು ಇನ್ನೇ ಅಂತದ ಕಾಯಿ ಆಯ್ತಲ್ಲ. ಈ ಪಾರ್ಟಿ ಹೂವಾಗಿ ನಿಂತಾಳೆ. ನೋಡೋಣ ಏನು ಬಿಡ್ತೀನಿ. ನನಗೂ ಗೊತ್ತಿಲ್ಲ ಇದೇನು ಗಿಡ ಅಂತ, ಗೊತ್ತಿರೋ ಕಮೆಂಟ್ ಮಾಡಿ. ಜೋಳ ಕಟಾವಿಗೆ ಬಂದಿದೆ, ಇನ್ನೂ ಕುಯ್ದಿಲ್ಲ. ಕೈ ಸುಟ್ಟೋಗುತ್ತಾ ಹಂಗೆ ಮುಟ್ಟಿದ್ರೆ. ಕಲ್ಸ್ಕೆ ಬರ್ರಿ. ಸ್ವಲ್ಪ ಮೈದಾ, ಸ್ವಲ್ಪ ಸಕ್ಕರೆ ಏನಕ್ಕೆ ಹಾಕ್ತಾರಮ್ಮ? ಅಂಟಿಡಿಯೋಕ್ಕೆ ಸಕ್ಕರೆ ಮೈದಾ ಹಾಕಿ ಸುಣ್ಣನ ಕಲಸೋದು. ಆಮೇಲೆ ಅಲ್ಲಿ ನೋಡಿ ಅವ್ರು ಬಳಿತಾ ಇದ್ದಾರಲ್ಲ, ಆಮೇಲೆ ಬಳಿಯೋದು. ಅದಕ್ಕಂತ ಬ್ರಷ್ ತಗೊಬಂದೀನಿ ಅಂತ ನೋಡಿ. ಇದಕ್ಕೆ ನಾನು ಪೂಜೆ ಮಾಡಿದ್ದೀನಿ. ನಾನೇ ಪೂಜೆ ಮಾಡಿರೋದು, ಚೆಂದ ಕಾಣಿಸ್ತೀವಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದೆ. ಇನ್ನು ಇವಾಗ ಬಿಸಿಲು ತುಂಬ ಇರೋದ್ರಿಂದ ಫೆಬ್ರವರಿ ತನಕ ಇರಲಿ ಅಂತ ಹೇಳಿಬಿಟ್ಟು ಸುಣ್ಣ ಹೊಡಿತಾರೆ. ಇಲ್ಲ ಅಂದರೆ ತುಂಬ ಬಿಸಿಲಿಗೆ ಗಿಡಗಳು ಬೇಗ ಹಾಳಾಗಿಬಿಡುತ್ತೆ, ಬುಡ ಎಲ್ಲ ಬೆಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಸುಣ್ಣ ಹೊಡಿತಾ ಇದ್ದಾರೆ. ಸೊ ಹಾಗಾಗಿ ನಾನು ಹೋದ್ನೆಲ್ಲ ನೋಡೋಣ ಅಂತ ಆವಾಗ ಸುಣ್ಣ ಹೊಡಿತಾ ಇರೋ ಕ್ಲಿಪ್ನ ನಾನು ಆ್ಯಡ್ ಮಾಡಿದೆ. ಇವತ್ತು ನಮ್ಮಮ್ಮ ಅವರೆಕಾಯಿ ಕುಯ್ಯೋದಕ್ಕೆ ಬಂದಿತ್ತೆ ನಮ್ಮ ಅವರೆಕಾಯಿ. ಸ್ವಲ್ಪ ಜೋರ ಮಾತಾಡಿ ಕೇಳಿಸ್ತು. ಹಾಂ, ಪಲ್ಯಕ್ಕೆ ನಾಳೆ ಏನು ತಿಂಡಿ ಮಾಡ್ತಿದ್ದೀರಾ? ಕಡುಬು ಪಲ್ಯ. ನೋಡಿ ಇನ್ನೂ ಬಂದಿಲ್ಲ, ಹೂವು ಆಗವಷ್ಟೇ.
ಸೊಗ್ಡಲ್ವ ಅವರೆಕಾಯಿ ಸ್ಮೆಲ್ ನೋಡು ಗಮ್ಮಂತ ಇದೆ. ಇನ್ನೂ ಬಂದಿಲ್ಲ ಎಳೆವು, ಇನ್ನೂ ಫಸ್ಟ್ ಒಂದು ಬಿಡು ಬಂದಿಲ್ಲ, ಫುಲ್ಲು ಎಳೆವು. ಇನ್ನು ನಮ್ಮ ಮನೆಯದ್ರಲ್ಲಿ ಬೀನ್ಸ್ ತೊಗೊಬಂದ್ವಿ ನೋಡಿ, ಬೀನ್ಸ್ ತೊಗೊಂಡ್ವಿ. ಇಲ್ಲಿ ನೋಡಿ ಬೀನ್ಸ್ ಗಿಡ ಎಲ್ಲ ಬತ್ತೋಗಿದ್ದಾವೆ, ಮತ್ತೆ ನೀರು ಹಾಕಿದ್ವಿ, ಚಿಗುರುತ್ತಾ ಇದೆ. ಇವಾಗ ಹೂ ಬಿಡ್ತಾ ಇದೆ ಬೀನ್ಸ್ ಗಿಡ ಮತ್ತೆ ಮತ್ತೆ ಬೀನ್ಸ್ ಗಿಡ. ಇನ್ನು ಇದು ಅವರೆಕಾಯಿ ಬಳ್ಳಿ, ಅವರೆ ಬಳ್ಳಿದು ಹಿಂಗಿದೆ ನೋಡಿ, ಹೂವು ಎಷ್ಟು ಬಿಟ್ಟಿದ್ದಾವೆ. ಸಂಕ್ರಾಂತಿ ಜನವರಿ ಸಂಕ್ರಾಂತಿ 14ಕ್ಕೆ ಇರೋದು, ಅಷ್ಟೊತ್ತಿಗೆ ಬರುತ್ತಾ? ಇನ್ನು ಇಷ್ಟು ಸಣ್ಣ ಸಣ್ಣವಿದಾವೆ ಈಚುಗಳು. ಇಲ್ಲಿ ನೋಡಿ ಈಚುಗಳು ಹೆಂಗಿದಾವೆ. ಹೌದಾ? ಇಲ್ಲಿ ಇನ್ನೊಂದು ತೋರಿಸು. ಅವು ಬಲ್ತೈತೆ ನೋಡ, ಅವು ಬರ್ತಾವೆ. ಮತ್ತೆ ಕೆಲವು ಬಲ್ತಾವಲ್ಲ ಅವು ಬರ್ತವೆ. ಕರೆಕ್ಟ್. ಮತ್ತೆ ಇವನ್ನೆಲ್ಲ ಇವು ಹೂವಾಗಿರೋವು ಯಾವಾಗ ಬರ್ತಾವ? ಮತ್ತೆ ಇಲ್ಲಿ ಇವೇ ತಗ್ನೆಕಾಯಿ. ವಾವ್, ಚೆನ್ನಾಗಿದೆ. ಇವು ಹಂಗಂಗೆ ತಿನ್ಬೋದಲ್ಲ? ನೋಡು, ಹಸಿಕಾಯಿ ತಿನ್ಬೋದು. ಒಂದು ಬಿಡಿಸು. ಓಪನ್ ಮಾಡು, ಕಡ್ನಿಕಾಯಿ ಓಪನ್. ಬಿಡು, ಹಂಗೆ ತಿಂತೀನಿ. ಹಿಡಿದು ತಿಕ್ಕೊಂಡು ಕಡ್ನಿಕಾಯಿ ಹಸಿ ಚೆನ್ನಾಗಿ ತಿನ್ನೋಕೆ ಚಂದನಾ? ಇದೊಂದು ಗಿಡ ಐತಿ, ಅದೊಂದು ಗಿಡ ಹೆಂಗೆ ಮಿಸ್ಸಾಗಿ ಬಂತ? ಎಲ್ಲ ಮಿಸ್ ಆಗಿಬಿಟ್ಟಿತ್ತು. ಯಾವ ಫೋನ್ ಮಾಡು, ಅಪ್ಪಾಜಿ ಫೋನ್ ಮಾಡಬೇಕು. ಅಪ್ಪಾಜಿ ಹಲೋ. ಹಸ್ರುದ ಕೊಡು, ತಿಂತೀನಿ. ಚೆನ್ನಾಗಿರುತ್ತೆ ಹಸ್ರುದ, ಹಾಗೆ ತಿನ್ನೋಕ್ಕೆ. ಹಾಂ, ಬಲ್ತಿದ್ದಾವೆ. ಯಾಕೆಂದರೆ ಗಿಡ ಎಲ್ಲ ಹಿಂಗಾಯ್ತಾ, ಹಿಂಗೆ ಒಣಗೀತಾ, ಕುಯ್ದಾಯಿತು, ಒಣಗೈತೆ ಗಿಡ, ಬಂದಿದೆ. ಹಂಗಾಗಿ ಬಲ್ತೋಗಿರ್ತವೆ ಬೀನ್ಸ್ಗಳೆಲ್ಲ. ತೋರಿಸ್ತೀನಿ ಇರಿ, ಇಲ್ಲೆಲ್ಲಾರ ಬಂದಿದೆ. ಇಲ್ಲಿದ್ದಾವೆ ನೋಡಿ, ಇಲ್ಲಿ ಇದೊಂದು ಈ ಥರ ಬಲ್ತಿದೆ ಬೀನ್ಸ್. ಇವೇ ಪಲ್ಯಕ್ಕೆ ಅಂತ ತಗೊಂಡಿದ್ದೀವಿ. ಚೆನ್ನಾಗಿರುತ್ತೆ ಅಲ್ಲ ಪಲ್ಯಕ್ಕೆ. ನಾಳೆ ನಮ್ಮ ಮನೇಲಿ ಕಡುಬು ಪಲ್ಯ, ಕ್ಯಾರೆಟ್ ಹಲ್ವಾ ಇವತ್ತು ಮಾಡೋಣ, ನಾಳೆ ಮಾಡೋಣ? ಇವತ್ತು ಸಂಜೆಗೆ ಮಾಡ್ತೀನಿ ಗಾಯ್ಸ್. ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ನೀವು ಒಂದ್ಸಲಿ ಟ್ರೈ ಮಾಡಿ, ಚಂದಿರುತ್ತೆ ಮನೇಲಿ. ನಮ್ಮ ಮನೇಲಿ ಕರಾವಿಲ್ಲ ಇವಾಗ, ನಾವು ದುಡ್ಡು ಕೊಟ್ಟು ತಗೋತಾಯಿದ್ದೀವಿ ಹಾಲು. ಇವತ್ತು 1 ಲೀಟ್ರ್ ತರಿಸಿದ್ದೀನಿ. ಕಾಫಿ ಕುಡಿಯೋಲ್ಲ ನಮ್ಮ ಮನೇಲಿ ಯಾರು, ಹಾಗಾಗಿ ಅರ್ಧ ಲೀಟ್ರ್ ತರ್ತಾರೆ ಮಜ್ಜಿಗೆಗೆ ಅಂತ. ನಾನು ಮನೆ ಹಾಲು ಮಾತ್ರ ಕುಡಿತೀನಿ, ಬೇರೆ ಹಾಲು ಕುಡಿಯೋದೇ ಇಲ್ಲ. ಹಳ್ಗಿಡ ಹೆಂಗಿತ್ತು ಅಂತ. ಮತ್ತು ನಾವು ಈ ಕಡೆ ಆಸೆ ಬರ್ತೀನಿ, ನಾನು ಇಲ್ಲೇ ಬೀನ್ಸಿಂದ ಇಟ್ಟಿರ್ತೀನಿ, ಆಮೇಲೆ ತಗೋತೀನಿ. ಆಯ್ತಮ್ಮ? ಇಲ್ಲಿ ತೋರಿಸ್ತೀನಿ ಬನ್ನಿ ಹಳ್ಗಿಡನ. ಹರಳೆಣ್ಣೆ ಯೂಸ್ ಮಾಡ್ತೀವಲ್ಲ, ಅದ್ರದ್ದು ಹರಳುಗಿಡ ಇಲ್ಲೊಂದಿದೆ ಸಣ್ಣದು. ಇದು ಪುಟಾಣಿ ಹರಳು ಗಿಡ. ನೆಕ್ಸ್ಟು ಇಲ್ಲಿದೆ ನೋಡಿ, ಇದು ದೊಡ್ಡ ದೊಡ್ಡ ಹರಳು. ಬೀಜ ತೋರಿಸ್ತಾ ಇದ್ದೆ, ಬಂದಿಲ್ಲ. ಇದು ನೋಡಿ, ಇದು ಬೀಜಗಳಿದೆ ನೋಡಿ. ಬೇಳುಗಳು ನಮ್ದು. ಇದು ಬದ ಸ್ವಲ್ಪ ದೊಡ್ಡದಾಗಿದೆಯಾ, ಇದು ಇಲ್ಲಿಂದ ಮೇಲೆ ಹತ್ತಬೇಕು, ಇಷ್ಟು ದೊಡ್ಡದಾಗಿದೆಯಾ. ಇಲ್ಲಿದೆ ನೋಡಿ, ಎಲ್ಲಿದೆ ನೋಡಿ ಬೀಜ. ಹರಳು ಬೀಜ ಇಲ್ಲೆಲ್ಲ ಬಿಟ್ಟಿದೆ, ಇಲ್ಲೊಂದು ಬಿಟ್ಟಿದೆ ನೋಡಿ. ಇಲ್ಲಿ ಗಿಡ ಮುಟ್ಟಿದ್ರೆ ಸುಲಭ ಆಯ್ತಾ ಅಂತ ಮುಟ್ಟಿದ್ರೆ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಹಳ್ಗಿಡನೇ, ಬದಿದ ಮೇಲೆ ಬಿಟ್ಟಿರೋದು ಪೂರ್ತಿ ಹಳ್ಗಿಡನೇ ಬಿಟ್ಟಿದೆ ನೋಡಿ. ಆಮೇಲೆ ನೀವು ಹಳ್ಳನ್ನ ಬಡ್ದು ಮಾರ್ತೀರಾ?
ಹ್ಞೂ ಎಷ್ಟು ಕೆ ಜಿ ಲೆಕ್ಕ ತಗೋತಾರ ಕುಂಟಲ ಪರ್ಪು ಸೇರ್ ಲೆಕ್ಕ. ನಮ್ಮ ಮನೇಲಿ ಹಳ್ಳ ಇವೆಲ್ಲ ಹೊಡೆದ್ಬಿಟ್ಟು ಕೊಡ್ತಾರೆ. ಅವಕ್ಕೆ ಇಷ್ಟು ಸೇರು ಅಂತ ಈಗ ಎಷ್ಟು ರೇಟ್ ಇದೆ? ಆವತ್ತಿನ ರೇಟು 150, 200, 300 ಹೇಗಿರುತ್ತೋ ಹಾಗೆ. ನೋಡಿ ಇಲ್ಲೆಲ್ಲ ಬದಿನಲ್ಲಿ ಹಾಕಿದ್ದೀವಿ. ಸೊ ಹಾಗೆ ಬಿಡುತ್ತೆ. ಅಲ್ಲಿರೋದು ಹೊಂಗೆ ಮರ, ಅದು ಹೊಂಗೆಕಾಯಿ ಬಿಡುತ್ತೆ. ಆ ಹೊಂಗೆಕಾಯಿ ಬಿಡ್ತಾ ಇರ್ತಲ್ಲ ಅದನ್ನು ಕೊಡ್ತಾ ಇದ್ರೇನಮ್ಮ? ತೋರಿಸ್ತೀನಿ ಬನ್ನಿ ಹೊಂಗೆಕಾಯಿ ಗಿಡೋದು. ಇದಕ್ಕೂ ಟ್ರಿಪ್ ಮಾಡಿರಾ? ಇದಕ್ಕೂ ಟ್ರಿಪ್ ಮಾಡೋರೆ. ಅಡಿಕೆ ಗಿಡಕ್ಕೆ ಮಾಡಿರೋದ? ಇವಕ್ಕೂ ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡೋರೆ. ನಾನು ಇವತ್ತೇ ನೋಡ್ತಾ ಇದ್ದೀನಿ ಟ್ರಿಪ್ಪು. ಆ ಅಡಿಕೆ ಗಿಡಕ್ಕೆ ನೋಡಿದ್ನಾ, ಈ ಸೈಡ್ ಬಂದೇ ಇರಲಿಲ್ಲ. ಸೊ ತುಂಬ ದಿನ ಆಗಿತ್ತು. ಸೊಗಡು, ಅದಕ್ಕೆ ನಾನು ಅದ್ರೊಳಗೆ ಬರೋದು ಜಾಸ್ತಿ. ಇಲ್ಲಿಗೂ ಡ್ರಿಪ್, ಮತ್ತು ಬೀನ್ಸ್ ಗಿಡಕ್ಕೂ ಡ್ರಿಪ್ ಮಾಡೋರೆ ನೋಡಿ. ಅವತ್ತು ಮೋಸ್ಟ್ಲಿ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ನಲ್ಲ, ಅಯ್ಯೋ ಇಲ್ಲೆಲ್ಲ ತೇವ ಆಗಿಬಿಟ್ಟಿದೆ. ನೀರು ಹಾಯಿಸಿದ್ರು ಅಪ್ಪ ಬೆಳಿಗ್ಗೆ, ಹಾಗಾಗಿ ತೇವ ಆಗಿಬಿಟ್ಟಿದೆ ಎಲ್ಲ ನಿಂಡಿ. ನೋಡೋಣ ಇರಿ, ಓದಿ ತೋರಿಸ್ತೀನಿ. ಅಯ್ಯಪ್ಪ, ಇಲ್ಲಿ ಮಾವಿನ ಗಿಡ ಐತೆ. ತಡೀರಿ ಹತ್ತ. ನಂಗೆ ಹತ್ತಕ್ಕೇನು ಬೇಜಾರು ಅಂದರೆ ಇದು ಎಷ್ಟು ಎತ್ತರ ಇದೆ ಅಂದರೆ ಗ್ರಿಪ್ಪೇ ಇಲ್ಲ ಅದಕ್ಕೆ. ಯಪ್ಪ, ಇಲ್ಲೊಂದು ಹುತ್ತ ಐತೆ. ಯಪ್ಪ ಹತ್ತದೆ. ಇಲ್ಲಿ ನೋಡಿ, ಇಲ್ಲಿ ಕಲ್ಲೆವ ಇದೆ, ಹಿಂಗೆ ಹೋಗುತ್ತೆ, ನೀರು ಹರಿಯುತ್ತೆ. ಅವತ್ತೊಂದ್ಸಲಿ ತೋರಿಸಿದ್ನಲ್ಲ, ಇದೊಂದು ಕಲ್ಲೆವ ಮತ್ತು ಆ ಸೈಡ್ ಒಂದು ಕಲ್ಲೆವ ಇದೆ. ಇದು ಮಧ್ಯದಲ್ಲಿದೆವಲ್ಲ, ಆ ಸೈಡ್ ಒಂದು ಕಲ್ಲೆವ ಇದೆ. ಇಲ್ಲಿದೆ ನೋಡಿ, ಮಾವಿನ ಈಚು ಬಿಡ್ತಾ ಇದೆ. ಮಾವಿನಕಾಯಿ ಸೀಸನ್, ಮಾವಿನ ಈಚು ಬಿಡ್ತಾ ಇದೆ. ಕಾಯಿಗಳು ನೋಡಿ ಬಿಡ್ತಾ ಇದೆ ಇವಾಗ. ಇವೆಲ್ಲ ಮೇಪರ್ ನಟ್ಟಿರೋದು ಪೂರ್ತಿ. ಕಲ್ಲೆ ಒಳಗೂ ಮೇಪರ್ ಐತೆ. ದನಗಳೆಲ್ಲ ಇದ್ರೊಳಗೆ ಇಳಿದ್ಬಿಟ್ಟು ತಿಂತವೆ. ಯಪ್ಪ, ಮೇಕತ್ತಿ ಇಳಿಯುವಷ್ಟು ಬೇಕು. ಇಲ್ಲೂ ತ್ಯಾವ ಆಗಿಬಿಟ್ಟಿದೆಯಾ, ನೆಡಿಕೊಂಡು ಹೋಗಿ ಅದು ಹೊಂಗೆ ಮರ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇದು ಹಾಂ, ಇಲ್ಲಿದೆ ನೋಡಿ ಹೊಂಗೆ ಮರ. ಈ ಹೊಂಗೆಕಾಯಿನ ಅದನ್ನು ಕುಯ್ದು ನಾವು ಕೊಡ್ಬೋದು. ಮೇ ಬಿ ಇವಾಗ ಬಿಟ್ಟಿಲ್ಲ, ಹೊಂಗೆಕಾಯಿ ಸೀಸನ್ ಅಲ್ಲ ಅಂದ್ಕೊತೀನಿ. ಸೊ ಹಾಗಾಗಿ ಬಿಟ್ಟಿಲ್ಲ. ಗಿಳಿಗಳು ಸೌಂಡ್ ಮಾಡ್ತವೆ. ನಾನು ವಾಯ್ಸ್ ಕೇಳಿಸ್ತಿದೆ ಅಂತ ಅಂದ್ಕೊತೀನಿ. ಮೇ ಬಿ ಜೋರಾಗಿ ಮಾತಾಡ್ತಿದ್ದೀನಲ್ಲ, ಸೊ ಕೇಳಿಸುತ್ತೆ. ಅದೊಂದು ಹಣ್ಸಿನ ಗಿಡ. ನೆಕ್ಸ್ಟು ಪಪ್ಪಾಯನ ಗಿಡ. ಹೊಂಗೆ ಮರದ ಅದನ್ನ ಸಾಂಗ್ ಇದೆ, ಹೊಂಗೆ ಮರದ ತೇನೆ ಅಲ್ಲಿ ಅಂತ. ಮೇ ಬಿ ಇವಾಗ ಬಿಟ್ಟಿಲ್ಲ ಹೊಂಗೆಕಾಯಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಮಾವಿನ ಹಣ್ಣು ಬಂದು ಈ ಗಿಳಿಗಳು ಹೆಂಗೆ ತಿಂದು ಹೋಗ್ತವೆ ಅಂದರೆ, ಮಾವಿನ ಹಣ್ಣು ನೋಡಿ ಈಗ ಬಿಟ್ಟಿತ್ತೇನೋ, ಗಿಳಿ ಬಂದು ಕಚ್ಕೊಬಂದಿದೆ. ಇಲ್ಲಿ ಸಿಲ್ವರ್ ಸೊಸಿ ಇದೆ ಒಂದು. ನೆಕ್ಸ್ಟ್ ಇದು ಎಂಥದಂತ, ಇದು ಜಾಕ್ ಫ್ರೂಟ್, ಹಲಸಿನ ಹಣ್ಣಿನ ಮರ. ಇದು ಗಿಡ ಅಲ್ಲೊಂದಿದೆ, ಅದು ಹಲಸಿನ ಹಣ್ಣು ಗಿಡ. ಅದು ಮರ, ಇದು ಗಿಡ. ಇದು ಹೊಂಗೆ ಮರ. ಬನ್ನಿ ಹೋಗುವ. ಇದು ಅದೇನೋ ಕಾಯಿ ಅಂತೀವಿ, ಶಾಂಪುಗೆ ಯೂಸ್ ಮಾಡ್ತೀವಲ್ಲ, ಆ ಗಿಡ. ಅದು ಶಾಂಪುಗೆ ಅಂತ ಯೂಸ್ ಮಾಡ್ತೀವಿ ಅದನ್ನು. ಇದೆ ಅದೇ ಶಾಂಪುಗೆ ಅಂತ ಹೇಳಿ ಯೂಸ್ ಮಾಡ್ತೀವಿ ಇದನ್ನು. ಅಂಟುವಲ್ಕಾಯಿ ಸಮಥಿಂಗ್ ಏನೋ ಹೇಳ್ತೀವಿ. ಶಾಂಪು ಎಲ್ಲ ಈ ಕಾಯ ಯಾವ ಕದ ಗೊತ್ತಿಲ್ಲ, ಬಟ್ ಕನ್ಫ್ಯೂಷನ್ ಇದೆ ಅಂದ್ಕೊತೀನಿ ಇದೆ ಅಂತ. ಗಂಧ. ಬನ್ನಿ ಹೋಗೋಣ. ಅವರೆಲ್ಲ ಅಲ್ಲಿದೆ, ನಾನು ಇಲ್ಲಿ, ಅವರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. 2 legs come.
ಹಿಂದಿ ಎಷ್ಟು ಮೇಪರ್ ದೊಡ್ಡದಿದೆ, ಎಲ್ಲ ಕತ್ತರಿಸಿ ಕೊಡಬೇಕು ದನಿಗೆ. ಇಲ್ಲಿ ನೋಡಿ ನಮ್ಮಪ್ಪ ಮೊನ್ನೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಆವಾಗ ಇಲ್ಲಿ ಉದ್ದಕ್ಕೂ ನಡ್ಕೊ ಬಂದಿದ್ದಾರೆ ಬದಿಗೆ. ನೋಡಿ ಇಲ್ಲಿಂದ ಆ ಬದಿ ತನಕ ನಡ್ತವ್ರೆ. ನಮ್ಗೆ ಇಷ್ಟನೇ ಆಗಲ್ಲಪ್ಪ, ಅದು ಸಾಕು. ಒಂದು ಹತ್ರ ಹಾವು ತಿಂದರೆ ಸಾಕಾಗೋಗಿದೆ. ಇಲ್ಲಿ ಇಷ್ಟೊಂದು ನಡ್ತಾರ, ಮತ್ತು ಇದನ್ನು ತೊಗೊಂಡೋಗಿ ಕೊಡ್ಬೇಕು. ಇಲ್ಲಿ ಬಿಸಿಲಿಗೆ ಹೆಂಗಾಗಿದೆ, ಸೊಸಿ ಎಲ್ಲ ಇಷ್ಟು ಉದ್ದಕ್ಕೆ ನಟ್ಟವ್ರು ಅಲ್ಲಿ ತನಕ. ಇನ್ನೇಕ ಇಲ್ಲಿ ಉದ್ದ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಅಡಿಕೆ ಗಿಡ ಬಿಸಿಲಿಗೆ ಈ ಥರ ಹೊಡಿತೈತೆ. ಇಲ್ಲಿ ನೋಡಿ ಬಿಸಿಲಿಗೆ ಈ ಥರ ಆಗಿಬಿಟ್ಟಿದೆ. ಅದಕ್ಕೆ ಬಿಸಿಲಲ್ಲಿ ಹೊಡಿತೈತೆ ಅಂತ ಹೇಳ್ಬಿಟ್ಟೆ ಸುಣ್ಣ ಎಲ್ಲ ಹಚ್ಚೋದು. ಅದು ಸ್ವಲ್ಪ ತಂಪು ಮಾಡುತ್ತೆ ಅಂತ ಹಚ್ಚುತ್ತಾರೆ. ತೆನೆ ಇತ್ತಲ್ಲ ಲಾಸ್ಟ್ ಟೈಮು, ಇಲ್ಲಿದೆ ನೋಡಿ ಭತ್ತದ ತೆನೆ ಎಲ್ಲ ಒಟ್ಟಿದ್ದಾರೆ ಗಾಯ್ಸ್. ಎಲ್ಲ ಕುಯ್ದು ಅವತ್ತು ತೆನೆ ಆಗಿತ್ತು, ಇವತ್ತು ಪೂರ್ತಿ ಭತ್ತನ ಕುಯ್ದು ಒಟ್ಟಿದ್ದಾರೆ. ಭತ್ತನ ಇಲ್ಲಿ ನೋಡಿ ಒಟ್ಟಿದ್ದಾರೆ, ಹಿಂಗೆ ಒಟ್ಟಿದ್ದಾರೆ. ರಾಗಿಯಾತೇನೆ ಚಂದ, ನವಣೆಯ ಚಂದ. ಅವತ್ತು ಹಂಗಿತ್ತು, ಇವತ್ತು ಯಾವ ಥರ ತೆನೆ ಇದೆ. ಈ ಥರ ಬಿಟ್ಟಿದೆ. ನಾನಂತೂ ನೋಡ್ತಿರೋದು ಈ ಥರ ಕಟ್ಟಿ ಫಸ್ಟ್ ಟೈಮ್ ನೋಡಿ. ಹೇಗಿದೆ ಎಲ್ಲ ತೆನೆ ಕಟ್ಟಿಟ್ಟಿದ್ದಾರೆ ಹಿಂಗೆ. ನಮ್ಮ ಅಲ್ಲೊಂದು ಅಣ್ಣೊಂದು ತೆನೆ ಕಟ್ಟೋರು. ಬನ್ನಿ ಹೋಗುಮ. ಅಮ್ಮ ಆಯ್ತಾ, ಇಲ್ಲಿದ್ದೀನಿ. ಇನ್ನು ತೊಗರಿಕಾಯೆಲ್ಲ ಈ ಥರ ಆಗಿದೆ, ಒಣಗಿದೆ. ಇವೆಲ್ಲ ಬೀಜಕ್ಕೆ ಬಿಟ್ಟಿರೋದು. ಇಲ್ಲೆಲ್ಲಾರ ಹಸಿರು ಕಾಣಿಸ್ತಿದೆ, ನಂಗಂತೂ ಕಾಣಿಸ್ತಿಲ್ಲ. ಪೂರ್ತಿ ನೋಡಿ ಹಿಂಗೆ ಇದೆ. ಯಾಕೋ ಕೆಂಪು ಬಂದ್ಬಿಡ್ತಪ್ಪ. ಫುಲ್ಲು ಇವಾಗ ಪಲ್ಯಕ್ಕೆ ನೋಡೋಣ ಅಂತ ಬಂದನಾ, ಪಲ್ಯಕ್ಕೆ ತೊಗೊಳೋಣ ಅಂತ ಬಂದರೆ ಎಲ್ಲ ಫುಲ್ಲು ಈ ಥರ ಆಗಿದೆಯಾ, ಒಣಗೋಗಿದೆ. ಇವೆಲ್ಲ ಬೀಜ ಮಾಡೋದಕ್ಕೆ ಚೆಂದ ಅಷ್ಟೆ ನೋಡಿ, ಪೂರ್ತಿ ಒಣಗಿದೆ, ಬೀಜಕ್ಕೆ ಚೆಂದ. ಹಾಗಾಗಿ ಇದನ್ನ ಹೀಗೆ ಬಿಟ್ಟು ಹೋಗೋಣ, ಸಿಕ್ಕರೆ ತೊಗೊಳೋದು. ಇಲ್ಲ ಅಂದರೆ ಅವರೆಕಾಯಿ, ಬೀನ್ಸು, ಬಟಾಣಿ, ಆಮೇಲೆ ಇನ್ನು ಕ್ಯಾರೆಟು ಅವೆಲ್ಲ ಹಾಕಿ ಮಾಡೋಣ. ತೊಗರಿಕಾಯಿ, ಆಮೇಲೆ ಇದು ಬೀನ್ಸು, ಇದು ಅವರೆಕಾಯ, ಇದು ಅವರೆಕಾಯಿ, ಇದು ತಗ್ನೆಕಾಯಿ. ಒಂದೇ ಒಂದು ತಿನ್ನಕ್ಕೆ ತೊಗೊಬಂದಿದೆ ಅಷ್ಟೇ. ಇಷ್ಟು ಹಾರ್ವೆಸ್ಟ್ ಮಾಡಿದ್ದಾರೆ ಇವತ್ತು. ಕುಡ್ಲಿಕ್ಕೆ ಕಟ್ಟಿಟ್ಕೊಂಡು ಕೂತಿದ್ದಲ್ಲ ಗಣವ. ಎಳ್ನೀರು ಕೇಳಿದ್ರು. ಮುಂಚೆಲ್ಲ ಎಲ್ಲ ರೆಡಿ ಮಾಡಿದ್ದೆ. ಮೂರಾತ 4 ಕೇಳು, 2 ಹಾಕ್ಬೇಕಲೆ, 5 2 ಹಾಕು. ಹಂಗೆ ಅದ್ರ
ನಂಗೊಂದು 2 ಕೊಡು ಹಿಡ್ಕೋತೀನಿ. 5 ಐತೆ, 2 ನಂಗೆ ಕೊಡು, 3 ನೀನು ಹಿಡ್ಕೊ. ಇನ್ನೊಂದು ಹಿಡ್ಕೊಬರ್ತೀಯ? ಬರಮ್ಮ ಅಕ್ಕ ಕುಡಿ, ಅದ್ರೊಳಗೆ ಬಿಡ್ಕ ಮಿಳ್ಳೆಗೆ. ಅದೇ ನಾನೇ ಹೇಳಿದ್ದು ಸರಿಯಾಗಿ ಸಿಹಿತೆ ಅಂತ. ಅದು ಕರೆ ಹೋಗಲ್ಲ ಚೆಲ್ಕೊಂಡ್ರೆ. ನಂಗೆ ಬೇಡವ ಮತ್ತೆ. ಅವು ಒಂದೇ ವೇಟ್ ಮತ್ತೆ. ಇನ್ನು ಮರದಲ್ಲಿ ಪಪ್ಪಾಯ ಹಣ್ಣಾಗಿತ್ತು ಅಂತ ಸಂಜೆ ಮೇಲೆ ತೊಗೊಬಂದರು. ಚೆನ್ನಾಗಿ ಹಣ್ಣಾಗಿತ್ತು. ಸೊ ಹಾಗಾಗಿ ಕಟ್ ಮಾಡ್ಕೊಂಡು ತಿಂತಾ ಇದ್ವಿ. ಹಾಗೆ ಫೋನ್ ಹಿಡ್ಕೊಂಡು ನೋಡ್ತಾ ಇದ್ನಲ್ಲ, ಹಾಗೆ ಒಂದು ಕ್ಲಿಪ್ನ ಆ್ಯಡ್ ಮಾಡಿದೆ. ಹಾಗೆ ಇವತ್ತು ಸುಮ್ಮನೆ ಕೂತ್ಕೊಂಡು ವಿಂಡೋ ನೋಡ್ತಾ ಕೂತಿದ್ನ. ಹಾಗೆ ಹಾವು ಅಲ್ಲೇ ನೋಡ್ತಾ ನಿಂತಿತ್ತು. ನಾನು ಫೋನ್ ತೊಗೊಂಡು ರೆಕಾರ್ಡ್ ಮಾಡೋ ಅಷ್ಟೊತ್ತಿಗೆ ಅದು ಹಾಗೆ ಪಾಸ್ ಆಗ್ತಾಯಿತ್ತು. ಒಂದ್ಸಲಿ ಎದ್ರುಕೋಬಿಟ್ಟೆ. ಆದರೂ ಹಾಗೆ ಝೂಮ್ ಹಾಕ್ಕೊಬಿಟ್ಟು ವೀಡಿಯೋ ಮಾಡಿದೆ. ಹಾವು ಚೆನ್ನಾಗಿದೆ, ಬಟ್ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು. ಹೆಂಗೆ ಹೋಗ್ತಾ ಇದೆ ನೋಡಿ. ನಾನು ಹಾಗೆ ವಿಂಡೋ ಓಪನ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ ಅಷ್ಟೇ. ಬಟ್ ಅದು ಹಾಗೆ ಬಿಸಿಲು ಕಾಯಿಸ್ತಾ ಇತ್ತೇನೋ, ಇಲ್ಲ ಮನೆಗೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ನಾನು ನೋಡಿದ ತಕ್ಷಣ ನಾನು ಸೌಂಡ್ ಮಾಡಿದ್ನಲ್ಲ, ಹೋಗ್ಬಿಡ್ತು. ಇನ್ನು ನಮ್ಮ ಮನೆಗೆ ಇಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ. ಯಾರಪ್ಪ ಗೆಸ್ಟು ಅಂತ ಹೇಳಿದ್ರೆ ಇವರಿಬ್ಬರೇ. ಇದರಲ್ಲಿ ಒಂದು ತುಂಬ ಸಾಫ್ಟ್ ಇದೆ, ಇದು ಸ್ವಲ್ಪ ಕೊಬ್ಬು ಜಾಸ್ತಿ. ಹೆಂಗೆ ಗುದ್ದಕ್ಕೆ ಬರುತ್ತೆ ನೋಡಿ. ನಾನೇನು ಮಾಡೇ ಇಲ್ಲ, ಸೈಲೆಂಟಾಗಿ ಹಿಂದೆ ಇದ್ದೀನಿ, ಆದರೂ ನನ್ನ ನೋಡಿ ಗುದ್ದಕ್ಕೆ ಬರುತ್ತೆ. ಇದು ಮಾತ್ರ ತುಂಬ ಸೈಲೆಂಟ್ ಅಂತೆ, ಪಾಪದ್ದು. ಇದು ನಮಗೆ ಗುದ್ದಕ್ಕೆ ಬರುತ್ತೆ, ಅದು ಕೊಬ್ಬು ಜಾಸ್ತಿ. ಅದಕ್ಕೆ ನೋಡಬೇಕು ಮುಂದೆ ಹೇಗಿರುತ್ತೆ ಅಂತ ಹೇಳಿ. ದೊಡ್ಡವ್ರಿಗೆ ಗೊತ್ತಲ್ಲ, ನನಗೆ ಯಾಕೋ ನೋಡಿದ್ರೆ ನನಗೆ ಗುದ್ದಕ್ಕೆ ಬರುತ್ತೆ. ಹಾಗಂತ ಏನು ಮಾಡೋಕ್ಕಾಗಲ್ಲ. ನೋಡಬೇಕು ಮುಂದೆ ಹೇಗಿರುತ್ತೆ ಅಂತ ಹೇಳಿ. ಇವತ್ತಾನೆ ಕರ್ಕೊಬಂದಿದ್ದಾರೆ, ನೋಡಬೇಕು. ನಾನು ನನ್ನ ಪಾಡಿಗೆ ನೋಡೋಣ ಅಂತ ವೀಡಿಯೋ ಮಾಡ್ತಾಯಿದ್ರೆ ತಿಂತಾ ಇದೆ ಮೇವನ್ನ, ಆದರೂ ಓಡ್ ಬಂದು ಗುದ್ದಕ್ಕೆ ಬರುತ್ತೆ. ಇದು ಮೋಸ್ಟ್ಲಿ ಅವ್ರ ಮನೇಲಿ ಯಾರು ಸಾಕಿದ್ರು ಇದನ್ನು, ಅವ್ರ ಮನೇಲಿ ಅವ್ರಿಗೆ ಗುದ್ದುತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಅಪ್ಪಂಗೇನು ಮಾಡಲ್ಲ, ಬಟ್ ಅಮ್ಮಂಗೂ ಅಷ್ಟೇ ಏನು ಮಾಡೋಕ್ಕೆ ಹೋಗಲ್ಲ. ಅವರು ಕೋಲ್ ಹಿಡ್ಕೊಳ್ತಾರೆ, ನಾನು ಕೋಲ್ ಹಿಡ್ಕೊಳಲ್ಲ, ಏನೂ ಹಿಡ್ಕೊಳೋದಿಲ್ಲ. ಆದ್ರೂ ನನಗೆ ಅದು 4 ಬಿಡಬೇಕು, ಬಟ್ ನನಗೆ ಬಿಡಬೇಕು ಅಂತಲೇ ಅನಿಸಲ್ಲ. ಎಷ್ಟು ಕ್ಯೂಟಾಗಿರುತ್ತೆ. ಕರುಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬೇರೆ ಪ್ರಾಣಿಗಳು ನನಗೆ ಅಷ್ಟೇನು ಇಷ್ಟ ಆಗೋದಿಲ್ಲ. ಸೊ ನೋಡಬೇಕು ಮುಂದೆ ಹೇಗಿರುತ್ತೆ ಅದು ಅಂತ ಹೇಳಿ. ಇನ್ನು ಅಪ್ಪ ಅದಕ್ಕೆ ಮೇವು ತಂದು ಹಾಕ್ತಾಯಿದ್ರು. ಇವತ್ತು ಸೂಪರಾಗಿತ್ತು ಡೇ ಅಂತ. ಹೊಸ ವರ್ಷ ಹೊಸ್ದಾಗಿ ಆರಂಭ ಆಗಿದೆ. ನೋಡಬೇಕು ಮುಂದೆ ಹೇಗಿದೆ ಅಂತ. ನನಗಂತೂ 2024 ಮರೆಯೋಕ್ಕಾಗ್ದಲೇ ಇರುವಂಥ ನೆನಪು. ಗಾಯ್ಸ್, ನಾವು ಇದನ್ನು ರಾವಿನ ಚಕ್ಕೆ ಅಂತ ಹೇಳಿ ಕರಿತೀವಿ. ಇದು ತುಂಬ ಹೊಟ್ಟೆ ನೋವ್ತಿದ್ರೆ ಇದನ್ನು ಏನು ಕುಟ್ಟಿ ಪುಡಿ ಮಾಡಬೇಕೇನಮ್ಮ? ಇದನ್ನು ಕುಟ್ಟಿ ಪುಡಿ ಮಾಡಿ ಇದ್ರ ರಸನ ಕುಡಿದ್ರೆ ಹೊಟ್ಟೆ ನೋವು ಹೋಗುತ್ತೆ. ಅಂದರೆ ತುಂಬ ಹೊಟ್ಟೆ ನೋವ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ರಾವಿನ ಚಕ್ಕೆ ಅಂತ ಹೇಳ್ತೀವಿ. ಅದನ್ನು ಕುಟ್ಟಿ ಅದನ್ನು ರಸ ಕುಡಿಬೇಕು. ಇನ್ನು ನಾಳೆ ತಿಂಡಿ ಬಂದುಬಿಟ್ಟು ಕಡುಬು ಪಲ್ಯ ಮಾಡಬೇಕಲ್ಲ. ಸೊ ಹಾಗಾಗಿ ನಾಳೆ ಬ್ಯಾಟರ್ ರೆಡಿ ಮಾಡ್ತಾ ಇದ್ದಾರೆ ಕಡುಬು ಮಾಡೋದಕ್ಕೋಸ್ಕರ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ಸಂಜೆ ಊಟಕ್ಕೆ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದ್ರ ಜೊತೆ ಈರುಳ್ಳಿ ಖಾರ ಮಾಡಿದ್ರೆ ಸೂಪರಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಅಮ್ಮ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ನನಗಂತೂ ಸಿಕ್ಕಾಪಟ್ಟೆ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫಸ್ಟು ತಿಂತಾ ಇರಲಿಲ್ಲ. ನಾನು ಯಾವಾಗ PG ಹೋಗಿ ಸೇರಿಕೊಂಡು ಆವಾಗ PG ಊಟ ನೋಡ್ಬಿಟ್ಟು ಹೊರಗಡೆ ತಿನ್ನೋದು ಜಾಸ್ತಿ ಆಯಿತಾ. ಸೊ ಆವಾಗ ಅಂದ್ಕೊಂಡೆ ಮನೆ ಫುಡ್ಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಬಿಸಿ ಬಿಸಿ ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಸ್ತ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇನ್ನೂ ತಿಂತಾ ಇರಬೇಕು ಅಂತ ಅನ್ನಿಸ್ತಿದೆ.
ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟಾಟಾ ಬಾಯ್.